ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ನಾನು ಇವತ್ತು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಮಲೇರಿಯಾ ಜ್ವರ. ಭಾಳ ಅಪರೂಪ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಮಗೆ ಡಾಕ್ಟ್ರುಗಳಿಗೆ ಮಲೇರಿಯಾ ಕೇಸ್ಗಳು ಬರ್ತಾ ಇರ್ತವೆ. ಮಲೇರಿಯಾ, ಅದು ವರ್ಡು ಮಲೇರಿಯಾ ಅಂತ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮ್ಯಾಲ್ ಏರಿಯಾ ಅಂದರೆ ಕೆಟ್ಟ ಗಾಳಿ ಸೇವನೆಯಿಂದ ಬಂದಿರುವಂತಹ ಕಾಯಿಲೆ ಅಂತ ಒಂದು ಕಾಲಕ್ಕೆ ನಂಬಿಕೆ ಇತ್ತು. ಇದು ಎಷ್ಟು 50-60 ವರ್ಷದ ಹಿಂದೆಯೇ ಇತ್ತು. ಇವಾಗ ಏನು ಹೊಸ ಕಾಯಿಲೆ ಏನಲ್ಲ ಇದು ಮಲೇರಿಯಾ ಕಾಯಿಲೆ. ಆ ಕಾಲದಲ್ಲಿ ನಾನು ಚಿಕ್ಕವನಿರುವಾಗಲೇ ಮಲೇರಿಯಾ ತುಂಬ ಇತ್ತು. ಆವಾಗ ಒಂಥರ ನಮಗೆ ಈಗ ಕೊರೋನಾ ಬಂದಂಗೆ ಎಪಿಡೆಮಿಕ್ ಆಗಿತ್ತು. ಒಂದು ಎಲ್ಲ ಭಾಗದಲ್ಲಿಯೂ, ಎಲ್ಲ ನಮ್ಮ ರಾಜ್ಯದ ಎಲ್ಲ ಭಾಗದಲ್ಲಿ ಕೂಡ ಇತ್ತು. ಆವಾಗ ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮ ಕೈಗೊಂಡಿತು. ಏನು ಅಂತ ಅಂದರೆ ಎಲ್ಲ ಕಡೆ ಸೊಳ್ಳೆ ಓಡಿಸುವಂಥದ್ದು ಡಿ ಡಿ ಟಿ ಸ್ಪ್ರೇ ಮಾಡೋದು ಅಂತ. ಆಗ ಡಿ ಡಿ ಟಿ ಸ್ಪ್ರೇ ಮಾಡ್ತಾಯಿದ್ರು. ಎಲ್ಲ ಮನೆಗೂ ಬಂದುಬಿಟ್ಟು ಫ್ರೀಯಾಗಿ ಸರ್ಕಾರದ ವತಿಯಿಂದ ಇದು ಸೊಳ್ಳೆ ಓಡಿಸ್ಲಿಕ್ಕೋಸ್ಕರ ಡಿ ಡಿ ಟಿಯನ್ನು ಹೊಡಿಲಿಕ್ಕೆ ಶುರು ಮಾಡಿದರು. ಆಗ ತಕ್ಕ ಮಟ್ಟಿಗೆ ಅದು ಕಂಟ್ರೋಲಿಗೆ ಬಂತು. ಮಲೇರಿಯಾದ ಬಗ್ಗೆ ಇನ್ನೊಂದು ವಿಶೇಷ ಮಾಹಿತಿ ನಿಮಗೆ ಏನು ಅಂತಂದರೆ, ಈ ಮಲೇರಿಯಾ ಕಾಯಿಲೆ ಇಂಡಿಯಾಕ್ಕೆ ಒಂದು ಸ್ಪೆಷಲಾಗಿ ಶುರುವಾಗಿದ್ದದು. ಆ ಕಾಲದಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಮಲೇರಿಯಾ ಕಂಡುಹಿಡಿದಿದ್ದೇ ಇಂಡಿಯಾದಲ್ಲಿ, ಆ್ಯಂಡ್ ಫಸ್ಟ್ ಅದಕ್ಕೆ ಔಷಧಿ ಕಂಡುಹಿಡಿದಿದ್ದು ಕೂಡ ಇಂಡಿಯಾದಲ್ಲೇ. ಸೊ ಮಲೇರಿಯಾದ ಮಟ್ಟಿಗೆ ನಾವು ಬೇರೆ ದೇಶದ ಬೇರೆ ಪ್ರಪಂಚದ ಬೇರೆ ದೇಶಗಳಿಗೆ ನಾವು ತುಂಬ ನಾಲೆಜನ್ನು ಕೊಟ್ಟವರು ನಾವೇ. ಸೊ ಅದದ್ದು ಇದು ಇತಿಹಾಸ ತುಂಬ ದೊಡ್ಡದಿದೆ. ಇರಲಿ, ಅದು ಬೇಡ ಈಗ ಸದ್ಯಕ್ಕೆ. ಈಗ ನಿಮಗೆ ಬೇಕಾಗಿರೋದು ಮಲೇರಿಯಾ ಅಂದರೆ ಏನು, ಮಲೇರಿಯಾ ಜ್ವರ ಅಂದರೆ ಏನು. ನಿಮಗೆ ಒಂದೇ ಒಂದು ವಿಷಯ ಗೊತ್ತಿರ್ಬೋದು, ಚಳಿ ಜ್ವರ ಅಂತ. ಮಲೇರಿಯಾ ಚಳಿ ಜ್ವರ, ಅದೊಂದು ರೀತಿಯ ಚಳಿ ಜ್ವರ. ಚಳಿ ಬಂದು ಜ್ವರ ಬರ್ತದೆ. ಈ ಚಳಿ ಜ್ವರಗಳು ಕೂಡ ಬರೀ ಚಳಿ ಜ್ವರ ಬಂದ ತಕ್ಷಣ ಎಲ್ಲ ಮಲೇರಿಯಾ ಅಂತ ಅಂದ್ಕೊಳ್ಬೇಡಿ. ಇವಾಗ ಬೇರೆ ಬೇರೆ ಕಾಯಿಲೆಗಳಲ್ಲಿ ಚಳಿ ಜ್ವರ ಬರ್ತದೆ. ಇನ್ಫ್ಯಾಕ್ಟ್ ನಾನು ಚಳಿ ಜ್ವರ ಅಂತಲೇ ಸ್ಟಾರ್ಟ್ ಮಾಡಬೇಕಿತ್ತೇನೋ, ಆದರೆ ನಿಮಗೆ ಸಾಧಾರಣ ಮಟ್ಟಿಗೆ ಗೊತ್ತಿರುವಂಥದ್ದು ಒಂದು ಹೇಳ್ತೀನಿ. ಚಳಿ ಜ್ವರ ನನ್ನ ಚಿಕಿತ್ಸಾಲಯಕ್ಕೆ ಬಂದವರಿಗೆ ಗೊತ್ತಿರುತ್ತೆ. ಚಳಿ ಬರ್ತದೆ ಸರ್, ಉಚ್ಚೆ ಹೋಗುವಾಗ ಉರಿ ಆಗ್ತದೆ ಸರ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನಾನು ಮಾತಾಡಿದ್ದೀನಿ, ಅಲ್ಲಿ ಕೂಡ ಚಳಿ ಬರ್ತದೆ. ಸೊ ಇಲ್ಲಿ ಬೇರೆ ಏನೂ ಇರೋದಿಲ್ಲ, ಚಳಿ ಮತ್ತು ಜ್ವರ. ಸಾಯಂಕಾಲ ಆಗ್ತಾ ಜ್ವರ ಬರೋದು. ಇದು ಎಷ್ಟು ದಿವಸದಿಂದ ಇದೆ? ಸುಮಾರು ದಿವಸದಿಂದ ಇದೆ ಸರ್, ಬೇರೆ ಬೇರೆ ಥರ ಔಷಧಿ ಮಾಡಿದ್ದೀವಿ, ಕಮ್ಮಿ ಆಗಲಿಲ್ಲ ಅಂತ ಹೇಳಿಬಿಟ್ಟು. ಆಗ ನಮ್ಮಂಥ ಒಂಚೂರು ಹಳೆ ತಲೆಗಳು ಮಲೇರಿಯಾದ ಬಗ್ಗೆ ಚಿಂತೆ ಮಾಡ್ತೀವಿ ನಾವು. ಆಮೇಲೆ ಜ್ವರ 1 ವಾರ 10 ದಿವಸದ ತನಕ ಅದು ಇದು ಆ ಡಾಕ್ಟ್ರು ಈ ಡಾಕ್ಟ್ರು ಆ್ಯಂಟಿಬಯೋಟಿಕ್ಸ್ ಕೊಡೋದು, ಅದು ಕೊಡೋದು ಇದು ಕೊಡೋದು ಎಲ್ಲ ಕೊಟ್ಟು ಲಾಸ್ಟಿಗೆ ನಮ್ಮ ಹತ್ರ ಬರ್ತಾರೆ ಅಂತ ಅಂದ್ಕೊಳ್ಳಿ. ಬೇರೆ ಜ್ವರಗಳಲ್ಲಿ ನೆಗಡಿ, ಕೆಮ್ಮು ಆ ಥರ ಇರುತ್ತೆ. ಸೊ ಫಸ್ಟ್ ಇದರಲ್ಲೇ ನಮಗೆ ಅರ್ಥ ಆಗ್ತದೆ ಇದು ನೆಗಡಿ, ಕೆಮ್ಮು ಆ ಥರದ್ದಲ್ಲ. ಇದು ಬೇರೆ ಎಲ್ಲ ಅಂಗಾಂಗಗಳು ಯಾವ ಅಂಗಾಂಗವನ್ನು ಇದು ಸಿಂಪ್ಟಮ್ಸ್ ಇಲ್ಲ. ಬರೀ ಸಾಯಂಕಾಲ ಆಗ್ತಾ ಚಳಿ ಆಗ್ತದೆ, ಜ್ವರ ಬರ್ತದೆ. ಬಾಯಿ ರುಚಿ ಹೇಗಿದೆ? ಬಾಯಿ ರುಚಿ ಚೆನ್ನಾಗಿದೆ ನೋಡಿ. ಸೊ ಹಸಿವಾಗುತ್ತೆ ಅಂತ ಹೇಳ್ತಾರೆ. ಸೊ ಮಲೇರಿಯಾ ಕಾಯಿಲೆಯಲ್ಲಿ ಅದೊಂದು ವಿಶಿಷ್ಟವಾದಂತಹ ಒಂದು ಕಾಯಿಲೆ. ಸರಿ, ಈ ಮಲೇರಿಯಾ ಕಾಯಿಲೆಗೆ ಕಾರಣ ಸೊಳ್ಳೆ ಅಂತ ನಾನು ಹೇಳಿದೆ. ಸೊಳ್ಳೆ ಯಾವ ಥರ ಕಾರಣೀಭೂತವಾಗುತ್ತದೆ? ಮಲೇರಿಯಾವನ್ನು ಉಂಟು ಮಾಡುವಂತಹ ರೋಗಾಣು ಯಾವುದು ಅಂತಂದರೆ ಒಂದು ಪರಾಣುಜೀವಿ, ಅದು ಪ್ಲಾಸ್ಮೋಡಿಯಂ ಅನ್ನುವ ಗ್ರೂಪಿಗೆ ಸೇರುತ್ತೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಓವೇಲ್, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪಾರಮ್, ಈ ಥರ ಬೇರೆ ಬೇರೆ ತರಹಗಳಿವೆ. ಇವು ದೇಹಕ್ಕೆ ಹೊಕ್ಕಾಗ ಅವು ಫಸ್ಟು ರಕ್ತದಲ್ಲಿ ಒಂದು ಸೊಳ್ಳೆ ಬಂದು ಇನ್ನೊಬ್ಬ ಮಲೇರಿಯಾ ವ್ಯಕ್ತಿಯನ್ನು ಕಚ್ಚಿ ನಿಮ್ಮನ್ನು ಕಚ್ಚಕ್ಕೆ ಬಂದಾಗ ಅದು ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸ್ತದೆ. ಆದರೆ ಆಮೇಲೆ ಒಳಗಡೆ ಅದು ಚುಚ್ಚುವಾಗ ಚಿಕ್ಕ ರಕ್ತನಾಳಗಳು ಅಂದರೆ ಕನ್ನಡದಲ್ಲಿ ಲೋಮನಾಳ ಅಂದರೆ ಕ್ಯಾಪಿಲರೀಸ್, ಆ ಥರ ಇದಕ್ಕೆ ಹೋಗಿಬಿಟ್ಟು ಕಚ್ಚಿರೋದು ಪ್ಲಾಸ್ಮೋಡಿಯಮ್ಮು. ಆಮೇಲೆ ದೇಹದಲ್ಲೆಲ್ಲ ಪ್ರವಹಿಸುತ್ತದೆ, ಸರ್ಕ್ಯುಲೇಷನ್ ಆಗುತ್ತೆ. ಸರ್ಕ್ಯುಲೇಷನ್ ಆದಮೇಲೆ ಏನಾಗ್ತದೆ, ಆ ಟೈಮ್ನಲ್ಲಿ ನಿಧಾನಕ್ಕೆ ನಮ್ಮ ದೇಹ ಯಾವುದಕ್ಕೂ ಒಂದು ಪ್ರತಿರೋಧ ವ್ಯಕ್ತಪಡಿಸ್ತದಲ್ವ. ಸೊ ಟೆಂಪರೇಚರ್ ರೈಸ್ ಆಗ್ತದೆ, ಹೆಡ್ಡೇಕ್ ಶುರುವಾಗ್ತದೆ, ಸಾಯಂಕಾಲ ಆಗ್ತಾ ಚಳಿ ಶುರುವಾಗ್ತದೆ. ಸೊ ನಾವು ಚಳಿ ಜ್ವರ ಬಂದಾಗ
ಬೇರೆ ಯಾವುದೇ ಸೂಚನೆ ಇಲ್ಲದೆ ಕೇವಲ ಚಳಿ ಜ್ವರ ಬಂದಾಗ ಇದನ್ನು ನಾವು ಡೌಟ್ ಮಾಡ್ತೀವಿ. ಆದರೂ ಕನ್ಫರ್ಮೇಷನ್ಗೋಸ್ಕರ ನಾವು ಲ್ಯಾಬ್ಗೆ ಕಳಿಸ್ತೀವಿ ನಿಮ್ಮನ್ನು. ಅಲ್ಲಿ ನಿಮ್ಮ ಬೆರಳ ತುದಿಯಿಂದ ರಕ್ತ ತೆಗೆದು ಅದನ್ನು ಪೆರಿಫೆರಲ್ ಸ್ಮಿಯರ್ ಸ್ಟಡಿ ಅಂತ ಮಾಡ್ತಾರೆ. ಅಂದರೆ ಅದನ್ನು ಸೂಕ್ಷ್ಮದರ್ಶಕ ರಕ್ತದ ಒಂದು ಇದು ತೆಳುವಾದ ಪದರವನ್ನು ತಯಾರು ಮಾಡಿ ಗ್ಲಾಸ್ ಮೇಲೆ ಅದನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡ್ತಾರೆ. ಅದಕ್ಕೊಂದು ಇದಿದೆ, ಬಣ್ಣ ಬರೆಸುವಂಥದ್ದು. ಅದನ್ನು ಹಾಕಿ ಸೂಕ್ಷ್ಮದರ್ಶಕದ ಕೆಳಗಡೆ ನೋಡಿದಾಗ ನಿಮಗೆ ಅದರದ್ದು ಒಂದು ಚಿಹ್ನೆ ಕಾಣಿಸ್ತದೆ ಅಲ್ಲಿ. ಅದು ಏನು ಅಂತಂದರೆ, ಈ ಪ್ಲಾಸ್ಮೋಡಿಯಂ ಒಳಗಡೆ ಹೋದ್ಮೇಲೆ ಅದರ ಲೈಫ್ ಸೈಕಲ್ ನಮ್ಮ ರಕ್ತದಲ್ಲೇ ಆಗ್ತದೆ. ಅದರ ಲೈಫ್ ಸೈಕಲ್ ಸುಮಾರು 15 ದಿವಸಗಳ ಕಾಲ ನಡೀತದೆ. ಸೊ ಆ 15 ದಿವಸಗಳಲ್ಲಿ ನೀವು ಪೆರಿಫೆರಲ್ ಸ್ಮಿಯರ್ ಅದನ್ನು ಸ್ಟಡಿ ಮಾಡಿದಾಗ ಅದರಲ್ಲಿ RBC ಒಳಗಡೆ, ಅಂದರೆ ಕೆಂಪು ರಕ್ತ ಕಣದ ಒಳಗಡೆ, ಕೆಂಪು ರಕ್ತ ಕಣ ಅದಕ್ಕೆ ನ್ಯೂಕ್ಲಿಯಸ್ ಇಲ್ಲ, ಅದಕ್ಕೆ ಒಂದು ಸೆಂಟ್ರ್ನಲ್ಲಿ ಒಂದು ನ್ಯೂಕ್ಲಿಯಸ್ ಇಲ್ಲ, ಕೇಂದ್ರ ಬಿಂದು ಇಲ್ಲ ನ್ಯೂಕ್ಲಿಯಸ್ಗೆ. ಅದೇ WBCಗೆ, ಬಿಳಿ ರಕ್ತ ಕಣಕ್ಕೆ ನ್ಯೂಕ್ಲಿಯಸ್ ಇದೆ, ಇದಕ್ಕೆ ನ್ಯೂಕ್ಲಿಯಸ್ ಇಲ್ಲ. ನಿಮಗೆ ಏನಾದರೂ ಅಕಸ್ಮಾತು ಅಂದರೆ ಡಾಕ್ಟ್ರಿಗೆ ಅಥವಾ ನರ್ಸಿಗೆ ಅಥವಾ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡೋರಿಗೆ RBC ಒಳಗಡೆ ಒಂದು ಸೆಂಟ್ರ್ನಲ್ಲಿ ಡಾಟ್ ಥರ ಏನಾದರೂ ಕಾಣಿಸ್ಕೊಂಡ್ರೆ ಅಥವಾ ಎಲ್ಲರೂ ಒಂದು ಡಾಟ್ ಥರ ಕಾಣಿಸ್ಕೊಂಡ್ರೆ ಅದೇ ಸ್ಕಿಝಾಂಟ್ ಫಾರ್ಮ್ ಆಫ್ ಪ್ಲಾಸ್ಮೋಡಿಯಂ. ಸೊ ಅದನ್ನು ನೋಡಿಬಿಟ್ಟು MP ಅಂತ ಹಾಕ್ತೀವಿ ನಾವು, ಬ್ಲಡ್ ಫಾರ್ MP ಅಂತ ಹಾಕ್ತೀವಿ. MP ಅಂದರೆ ಮಲೇರಿಯಲ್ ಪ್ಯಾರಸೈಟ್ ಪರಾವಲಂಬಿತ ಜೀವಿ. ಅಂದರೆ ಅದರ ಪ್ಲಾಸ್ಮೋಡಿಯಮ್ದು ಜೀವನ ಚಕ್ರ ನಡೀಬೇಕಾದ್ರೆ ಅದು ಮನುಷ್ಯನ ದೇಹದ ಒಳಗೆ ಹೋಗಲೇಬೇಕು. ಆಯಿತಾ? ಸರಿ, ಅದನ್ನು ನೋಡಿಬಿಟ್ಟು ಡಯಾಗ್ನೋಸ್ ಮಾಡ್ತಾರೆ. ಈಗ ಈ ಸೊಳ್ಳೆಗಳಲ್ಲಿಯೂ ಕೂಡ ಹಲವಾರು ವಿಧ ಇದೆ ಅಲ್ವ, ನಿಮಗೂ ಗೊತ್ತಿರುತ್ತೆ, ನೀವು ಕೇಳಿರ್ಬೋದು. ಸೊಳ್ಳೆನಲ್ಲಿ ಬೇರೆ ಬೇರೆ ಥರ ಇದೆ ಅಂತ ಹೇಳಿಬಿಟ್ಟು ಈ ಅನಾಫಿಲಿಸ್ ANOFPHELES ಅನಾಫಿಲಿಸ್ ಅನ್ನುವಂತಹ ಫೀಮೇಲ್ ಮಾಸ್ಕಿಟೋ, ಇದು ಫೀಮೇಲ್ ಮಾಸ್ಕಿಟೋ, ಹೆಣ್ಣು ಸೊಳ್ಳೆ ಕಚ್ಚಿದಾಗ ಬರ್ತದೆ. ಆ ಹೆಣ್ಣು ಸೊಳ್ಳೆಗಳಲ್ಲಿ ಅವುಗಳು ಕಚ್ಚೋದು ಜಾಸ್ತಿ, ಕಚ್ಚಿಬಿಟ್ಟು ಇನ್ನೊಬ್ಬರಿಗೆ ಹರಡ್ತವೆ. ಸೊ ಅನಾಫಿಲಿಸ್ ಅನ್ನುವಂತಹ ಸೊಳ್ಳೆಯು ಒಬ್ಬರಿಂದ ಒಬ್ಬರಿಗೆ ಇದನ್ನು ಹರಡಿಕೊಂಡು ಹೋಗುತ್ತೆ. ಆದ್ದರಿಂದ ಮನೆಯ ಸುತ್ತಮುತ್ತ ನೀವು ಕಶ್ಮಲಗಳನ್ನು ಎಲ್ಲ ಹಾಕಬೇಡಿ, ಸ್ವಚ್ಛವಾಗಿಡಿ. ನೀವು ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಗೊಬ್ಬರದ ಗುಂಡಿ ಅದು ಇದು, ಹಳ್ಳಿಯಲ್ಲಾದರೆ, ಸಿಟಿಯಲ್ಲೆಲ್ಲ ಅದಕ್ಕೆಲ್ಲ ಜಾಗವೇ ಇಲ್ಲ. ಆದರೂ ನೀವು ಈ ಕೊಳ್ತು ಹೋಗಿರೋದನ್ನು ಇತ್ಯಾದಿ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕಬೇಡಿ. ಮತ್ತು ಗಾರ್ಡನಿಂಗ್ ಹುಚ್ಚಿರೋರಿಗೆ ನನ್ನ ಮೇಲೆ ಕೋಪ ಬರ್ಬೋದು. ಈ ಸೊಳ್ಳೆ ಗಿಡದ ಎಲೆಯ ಕೆಳಭಾಗದಲ್ಲಿ ಅಲ್ಲಿ ಮೊಟ್ಟೆ ಇಡ್ತದೆ, ಅಲ್ಲಿ ಹೋಗಿ ಅದೊಂದು ಮೊಟ್ಟೆ ಇಟ್ಕೊಂಡು ಆ ಮೊಟ್ಟೆ ಮತ್ತೆ ಅದು ಮರಿಯಾಗಿ ಅಡಲ್ಟ್ ಆಗಿ ಹಾರಲಿಕ್ಕೆ ಶುರು ಮಾಡ್ತದೆ. ಸೊ ಹೆಚ್ಚಿಗೆ ಮರಗಳನ್ನು ಬೆಳೆಸಬೇಡಿ ಮನೆಯ ಸುತ್ತಮುತ್ತ. ಗೌರ್ಮೆಂಟ್ ರೋಡಲ್ಲಿ ಬೆಳೆಸುತ್ತೆ, ಅದು ಗೌರ್ಮೆಂಟಿಗೆ ಬಿಟ್ಟಿದ್ದು. ಬಟ್ ನೀವು ನಿಮ್ಮ ಪರ್ಸನಲ್ ಲೆವೆಲ್ನಲ್ಲಿ ಏನಾದರೂ ಕೇರ್ ತಗೊಳ್ಬೇಕು ಅಂತಿದ್ದರೆ ಮನೆಯ ಸುತ್ತಮುತ್ತ ಗಿಡಗಳನ್ನು ಹೆಚ್ಚಿಗೆ ಬೆಳೆಸಬೇಡಿ ಅಂತ ಹೇಳ್ತೀವಿ. ಆಮೇಲೆ ಅಕಸ್ಮಾತ್ ಬೆಳೆಸಿದ್ರು, ನಾವು ಬೆಳೆಸ್ತೀವಿ, ನಮ್ಮದು ಹವ್ಯಾಸ ಅಂತ ಹೇಳ್ಬಿಟ್ಟು ನಿಮಗೆ ಇದ್ದರೂ ಕೂಡ ಅದಕ್ಕೆ ಇವಾಗ DDT ಎಲ್ಲ ಬೇರೆ ಬೇರೆ ಥರ ಸ್ಪ್ರೇಗಳು ಬರ್ತವೆ. ನೀವು ನೋಡಿರ್ಬೋದು, ಕೆಲವು ಕಾರ್ಪೊರೇಷನ್ನವರು ಅವರ ಬೆನ್ನ ಹಿಂದೆ ಒಂದು ಇದರದ್ದು ಒಂದು ಹಿತ್ತಾಳೆದು ಒಂದು ಇದಿಟ್ಕೊಂಡು ಒಂದು ಸ್ಪ್ರೇ ಹೊಡ್ಕೊಂಡು ಹೋಗ್ತಾರೆ ರೋಡಲ್ಲೆಲ್ಲ. ಅದು ಕೆಲವರು ಮನೆಗೆ ಕರೆಸಿಬಿಟ್ಟು ದುಡ್ಡು ಕೊಟ್ಬಿಟ್ಟು ಸ್ಪ್ರೇ ಹೊಡಿಸ್ತಾರೆ. ಆ ಥರ ನೀವು ಪೀರಿಯಾಡಿಕಲ್ ಆಗಿ ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಸರ್ತಿ ಸೊಳ್ಳೆಯನ್ನು ನಾಶ ಮಾಡಿಸುವಂತಹ ದ್ರಾವಣವನ್ನು ಸಿಂಪಡಿಸಿದರೆ ಆ ಸೊಳ್ಳೆಗಳು ನಾಶವಾಗ್ಬೋದು. ಸೊ ನೀವು ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಟ್ಟುಕೊಳ್ಳಿ ಅಂತ ನಾನು ಅದನ್ನು ಮಾತ್ರ ನಿಮಗೆ ಹೇಳಬಲ್ಲೆ. ಸೊ ಅದು ಸೊಳ್ಳೆ ಉತ್ಪತ್ತಿಯಾಗುವಂತಹ ರೀತಿ, ಉತ್ಪತ್ತಿಯಾಗುವ ಜಾಗವನ್ನು ನೀವು ನಿರ್ಮೂಲನ ಮಾಡಿ ಅಂತ ಹೇಳ್ತೀವಿ. ಇದು ಸೊಳ್ಳೆಯ ಬಗ್ಗೆ ಆಯಿತು. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಬಗ್ಗೆ ಅದು ಲೈಫ್ ಸೈಕಲ್ ದೊಡ್ಡದಿದೆ, ಅದು ನಾವು ಮೆಡಿಕಲ್ನಲ್ಲಿ ಓದ್ತೀವಿ. ಮೆಡಿಕಲ್ ಕೋರ್ಸ್ ಓದಬೇಕಾದ್ರೆ, MBBS ಓದಬೇಕಾದ್ರೆ ಅದು ನಿಮಗೆ ಅದನ್ನು ಹೆಚ್ಚಿಗೆ ನಾನು ಹೇಳಲಿಕ್ಕಾಗೋದಿಲ್ಲ. ಬಟ್ ಅದು ಚಿಕ್ಕ ಮರಿ ಇದು ದೊಡ್ಡದು ಇದು ಕಚ್ಚಿಬಿಟ್ಟು ಬರ್ತದೆ ಅಂಥೇಳಿ. ಆಮೇಲೆ ಮಲೇರಿಯಾ ಕಾಯಿಲೆ ಒಂದು ಸರ್ತಿ ಶುರುವಾದರೆ ಎಷ್ಟು ದಿವಸ ಇರ್ತದೆ? ಸಾಧಾರಣ ಮಟ್ಟಿಗೆ ನಾನು ಆವಾಗಲೇ ಹೇಳಿದಂಗೆ ಅದರ ಲೈಫ್ ಸೈಕಲ್ ಒಳಗಡೆ ನಡೀತಾ ಇದ್ದಷ್ಟು ದಿವಸ ನಿಮಗೆ ಬಾಡಿದು ರೆಸ್ಪಾನ್ಸ್ ಟೆಂಪ್ರೇಚರ್ ಇದ್ದೇ ಇರ್ತದೆ. ನೀವು ನಿಮ್ಮದು ಮಾಮೂಲಿ ಜ್ವರಕ್ಕೆ ತಗೊಳ್ಳುವಂಥ ಪ್ಯಾರಾಸಿಟಮಾಲು, ಕ್ರೋಸಿನ್ನು, ಕಾಲ್ಪಾಲು, ಡೋಲೋ ನಿಮಗೇನು ನೀವು ಯಾವ್ದು ತಗೊಳ್ತೀರಾ ಅದು ತಗೊಳ್ತೀರಿ. ಕಮ್ಮಿ ಆಗೋದಿಲ್ಲ, 3 ದಿವಸ 4 ದಿವಸ ನೋಡ್ತೀರಾ. ಆಮೇಲೆ ಡಾಕ್ಟ್ರ್ ಹತ್ರ ಹೋಗ್ತೀರಾ, ನಿಮ್ಮ ಕುಟುಂಬ ವೈದ್ಯರ ಹತ್ರ ಹೋಗ್ತೀರಾ. ಅವರು
ಇಷ್ಟೆಲ್ಲ ಮಾಡಿದಾರಲ್ವ, ಇನ್ನು ಹಾಗಾದರೆ ಬ್ಲಡ್ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟಿಗೆ ಕಳಿಸ್ತಾರೆ, ಗೊತ್ತಾಗ್ತದೆ. ಅದಕ್ಕೆ ಅಂತ ಹೇಳಿಯೇ ಸಪರೇಟಾಗಿ ಔಷಧಿಗಳಿವೆ. ಪ್ಲಾಸ್ಮೋಡಿಯಮ್ಮನ್ನು ಸಾಯಿಸುವಂತಹ ಔಷಧಿಗಳೇ ಇವೆ. ಅದು ಒಂದು ಕಾಲದಲ್ಲಿ ಅದು ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ ಕ್ವಿನಿನ್ ಅನ್ನುವಂತಹ ಔಷಧಿ. ಅದು ಒಂದು ಮರದ ತೊಗಟೆ ಅಂದರೆ ಮರದ್ದು ಹೊರಭಾಗ, ಯು ಕ್ಯಾನ್ ಪೀಲ್ ಇಟ್, ಆ ಥರದ್ದು ತೊಗಟೆ ಅಂತ ಹೇಳ್ತಾರೆ ಅದಕ್ಕೆ. ಮರದ ಚರ್ಮ ಅಂತ ಇಟ್ಕೊಳ್ಬೇಕಾದ್ರೆ ಆ ಮರದ ತೊಗಟೆಯನ್ನು ಅದರಲ್ಲಿ ಒಂದು ಕಷಾಯ ಥರ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದರು. ಆಮೇಲೆ ಸೈಂಟಿಸ್ಟ್ಗಳು ಮತ್ತೆ ಸಂಶೋಧನೆ ಮುಂದುವರಿಸಿ ಅದರಲ್ಲಿ ಮಾತ್ರೆ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಕ್ವಿನಿನ್ ಮಾತ್ರೆ ಅಂತ, ಕಹಿ ಮಾತ್ರೆ. ಮಲೇರಿಯಾ ಜ್ವರ ಬಂದರೆ ಕಹಿ ಮಾತ್ರೆ ಕೊಡ್ತಾಯಿದ್ರು ಒಂದು ಕಾಲದಲ್ಲಿ, ಅಂದರೆ ಕ್ವಿನೈನ್ ಅಂತ ಹೇಳಿಬಿಟ್ಟು. ಅದು ಆ ಗಿಡದಿಂದ ತೆಗೆದು ಮಾಡಿರುವಂತಹ ಮಾತ್ರೆ, ಕ್ವಿನೈನ್ ಮಾತ್ರೆ ಸ್ಟಾರ್ಟ್ ಮಾಡಿದರು. ಇದರದ್ದು ಶ್ರೇಯಸ್ಸೆಲ್ಲ ಮೆಡ್ರಾಸಿಗೆ, ಸ್ವಲ್ಪ ಆ ಕಾಲದ ಮೆಡ್ರಾಸ್, ಇವಾಗಿನ ಚೆನ್ನೈ, ಅಲ್ಲಿ ಅದಕ್ಕೆ ಮಲೇರಿಯಾ ಸಂಶೋಧನಾ ಕೇಂದ್ರ ಇತ್ತು. ಇವಾಗಲೂ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಕ್ವಿನಿನ್ ಮಾತ್ರೆ ಕೊಟ್ಬಿಟ್ಟು ನಾಶಪಡಿಸಿದ್ರು. ಅಂದರೆ ಅಪ್ರಾಪ್ರಿಯೇಟ್ ಡೋಸೇಜ್ ಇದೆ ಅದಕ್ಕೆ, ಅದು ನಿಮ್ಮ ವೈದ್ಯರು ಹೇಳ್ತಾರೆ. ಬಟ್ ಇವಾಗ ನಾವು ಅದನ್ನು ಮೀರಿ ಮುಂದೆ ಹೋಗಿದ್ದೀವಿ. ಇನ್ನೂ ಇವಾಗ ಕ್ಲೋರೋಕ್ವಿನ್ ಅಂತ ಕೊಡ್ತೀವಿ, ಪ್ರೈಮಾಕ್ವಿನ್, ಕ್ಲೋರೋಕ್ವಿನ್, ಬೇರೆ ಬೇರೆ ಲ್ಯಾರಿಯಾಗ್ ಅಂತ ಬರುತ್ತೆ. ದಿನ ಒಂದೇ ಮಾತ್ರೆ ತಗೊಳ್ತೀವಿ. ಫಸ್ಟ್ ಡೇ 2 ಮಾತ್ರೆ ತೊಗೊಂಡು ಆಮೇಲೆ ದಿನಕ್ಕೆ 1 ಹಾಗೆ ತಗೊಳ್ಳುವಂಥ ಮಾತ್ರೆಗಳು, ಈ ಥರ ಹಲವಾರು ಮಾತ್ರೆಗಳು ಬರ್ತವೆ. ಅದನ್ನು ನಿಮ್ಮ ಕುಟುಂಬ ವೈದ್ಯರು ನಿಮ್ಮನ್ನು ಪರೀಕ್ಷೆ ಮಾಡಿ ಇದು ಮಾಡ್ತಾರೆ. ಈ ಮಲೇರಿಯಾದಲ್ಲಿ ಇನ್ನೊಂದು ಡಾಕ್ಟ್ರುಗಳಿಗೆ ಅರ್ಥ ಆಗುವಂಥದ್ದು ಏನು ಅಂತಂದರೆ, ಇದು ಹೆಚ್ಚಿಗೆ ನಮ್ಮ ದೇಹದಲ್ಲಿ ಸ್ಪ್ಲೀನ್ ಅಂತ ಒಂದು ನಿಮ್ಮ ಬಲಭಾಗದಲ್ಲಿ, ಎದೆಯಲ್ಲಿ ಕೆಳಗಡೆ ಬಲಭಾಗದಲ್ಲಿ ಇಲ್ಲಿ ಲಿವರ್ ಬರ್ತದಲ್ವಾ, ಎಡಭಾಗದಲ್ಲಿ ನಿಮ್ಮ ಈಗ ಪರ್ಸದ ಪಾಕೆಟ್ ಇದೆಯಲ್ಲ, ಇಲ್ಲಿ ಕೆಳಗಡೆ ಅಂದರೆ ಸುಮಾರು ಇಲ್ಲಿ ಶ್ವಾಸಕೋಶದಲ್ಲಿ ಕೆಳಗಡೆ, ಇಲ್ಲಿ ಶ್ವಾಸಕೋಶ, ಇಲ್ಲಿ ಹೃದಯ, ಇದು ಶ್ವಾಸಕೋಶ, ಇಲ್ಲಿ ಶ್ವಾಸಕೋಶದ ಬಾರ್ಡರ್, ಇಲ್ಲಿ ನಾವು ಪ್ರೆಸ್ ಮಾಡಿ ನೋಡ್ತೀವಿ, ಅದು ಲಿವರ್. ಇಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ಸ್ಪ್ಲೀನು ಅಂತಲ್ಲಿ ಒಂದು ಬರುತ್ತೆ. ಆದರೆ ನಾರ್ಮಲ್ಲಾಗಿ ಲಿವರ್ದಾದರೂ ಲೋಯರ್ ಬಾರ್ಡರ್ ಫೀಲ್ ಆಗ್ಬೋದು. ಸ್ಪ್ಲೀನ್ ಸಾಧಾರಣ ಚಿಕ್ಕ ಒಂದು ಗ್ರಂಥಿ, ಅದು ಸ್ಪ್ಲೀನ್ ಅಂತ ಹೇಳಿಬಿಟ್ಟು, ಅದು ದಪ್ಪ ಆಗಿರ್ತದೆ. ಈ ಸ್ಪ್ಲೀನ್ ಆ್ಯಕ್ಚುಲಿ ಏನು ಮಾಡ್ತದೆ ಅಂತಂದರೆ, ಆ ಸರ್ಕ್ಯುಲೇಷನಲ್ಲಿ ಬಂದಾಗ ಆ ಪ್ಲಾಸ್ಮೋಡಿಯಮ್ ಇತ್ಯಾದಿ ಇದೆಯಲ್ಲ, ಅದನ್ನು ಅದು ಸಾಯಿಸುತ್ತದೆ. ಅದು ಸ್ಪ್ಲೀನ್ ಆ್ಯಕ್ಚುಲಿ ನಾಶ ಮಾಡುವಂಥದ್ದು. ಸೊ ಸ್ಪ್ಲೀನು ಅದಕ್ಕೆ ತುಂಬ ಕೆಲಸ ಅಲ್ವ, ಸ್ವಲ್ಪ ದಪ್ಪ ಆಗ್ತದೆ. ಸೊ ಮಲೇರಿಯಾ ಇರೋವರಿಗೆ ಸ್ಪ್ಲೀನನ್ನು ನಾವು ಫೀಲ್ ಮಾಡ್ಬೋದು ಡಾಕ್ಟ್ರುಗಳಿಗೆ ಅಂತ. ಇವಾಗ ಇನ್ನು ನಿಮಗೆ ಬ್ಲಡ್ನಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ, ಸ್ಪ್ಲೀನ್ ದೊಡ್ಡದಾಗಿರ್ತದೆ, ಲಿವರ್ ಒಂಚೂರು ದೊಡ್ಡದಾಗಿರ್ತದೆ. ಆಮೇಲೆ ಸಿಮ್ಟಮ್ಸು ಇದು ಎಲ್ಲ ಸ್ಕ್ಯಾನಿಂಗ್ ಫೈಂಡಿಂಗ್ಸ್ ನೋಡಿಬಿಟ್ಟು ಫೈನಲಿ ಅದು ಮಲೇರಿಯಾ ಅಂತ ಡಯಾಗ್ನೋಸ್ ಆಗಿರುತ್ತೆ. ಅದಕ್ಕೆ ಮುಂಚೆ ನಾವು ಪ್ರಾವಿಷನಲ್ ಆಗೆಲ್ಲ ಕೊಟ್ಟಿರ್ತೀವಿ ಮಾತ್ರೆಗಳು. ಸೊ ಅಷ್ಟು ಆ ಲೆವೆಲ್ವರೆಗೆ ಹೋಗೋದಿಲ್ಲ, ಅದಕ್ಕೆ ಮುಂಚೆನೇ ವಾಸಿ ಆಗ್ತದೆ. ಸೊ ಹೀಗೆ ಮಲೇರಿಯಾ ಅನ್ನೋದು ಭಾಳ ಹಳೆಯ ಕಾಯಿಲೆ. ಆದರೆ ಜನಗಳು ಇತ್ತೀಚೆಗೆ ತುಂಬ ಜಾಗರೂಕರಾಗಿದ್ದಾರೆ. ಅವರು ಬೇರೆ ಬೇರೆ ಕಾಯಿಲೆಗಳು ಬರಲಿಕ್ಕೆ ಶುರು ಆದಮೇಲೆ ನಾವು ಪರಿಸರವನ್ನು ನಿರ್ಮಲವಾಗಿ ಇಟ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಜನಗಳಿಗೆ ಅರ್ಥ ಆಗಿದೆ. ಆದ್ದರಿಂದ ಮಲೇರಿಯಾ ಕೇಸ್ಗಳು ಕಮ್ಮಿ ಇದೆ, ಆದರೂ ಪೂರ್ತಿ ಹೋಗಿದೆ ಅಂತ ಹೇಳಲ್ಲ. ಗುಡಿಸಲುಗಳು ಸ್ಲಮ್ ಥರ ಇರೋ ಜಾಗದಲ್ಲಿ ಅಲ್ಲಿ ಶುರುವಾಗುತ್ತೆ. ಸೊಳ್ಳೆಗಳು ಅಲ್ಲಿ ಜಾಸ್ತಿ ಇರ್ತವೆ. ಅವು ಸಿಟಿಗೆ ಸ್ವಲ್ಪ ವಿಹಾರಕ್ಕೆ ಬಂದಾಗ ಸಿಟಿಯ ಜನಗಳನ್ನು ಕಚ್ಚುತ್ತವೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಹೀಗೆ ಮಲೇರಿಯಾ ಕಾಯಿಲೆ ಬಗ್ಗೆ ಇಷ್ಟು ಹೇಳಬಲ್ಲೆ ನಾನು. ಇದಕ್ಕೆ ವ್ಯಾಕ್ಸಿನ್ ಅಂತ ಏನು ಕಂಡುಹಿಡಿದಿಲ್ಲ, ಮಲೇರಿಯಾ ವ್ಯಾಕ್ಸಿನ್ ಅಂತ ಹೇಳಿ. ನೀವು ಇದನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾನು ಇನ್ನೂ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ. ಸೊಳ್ಳೆಗಳು ಡೆವಲಪ್ ಆಗದಂಗೆ, ಬೆಳೆಯದ ಹಾಗೆ ತಡೀರಿ. ಜ್ವರ 1 ವಾರ ತನಕ ನಿಮ್ಮ ಮಾಮೂಲಿ ಪ್ಯಾರಾಸಿಟಮಾಲ್ ಕಮ್ಮಿ ಆಗಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಕುಟುಂಬ ವೈದ್ಯರನ್ನ ಸಂಪರ್ಕಿಸಿ, ಅವ್ರ ಖಾತ್ರಿಪಡಿಸಿಕೊಳ್ಳಿ, ಇದು ಯಾವ ಕಾಯಿಲೆ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳಿ, ಔಷಧಿಯನ್ನು ತಗೊಳ್ಳಿ ಅಂತ ಇಷ್ಟು ಹೇಳಿ ನನ್ನ ಇವತ್ತಿನ ಮಲೇರಿಯಾ ಅನ್ನುವಂತಹ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.